ಅಯ್ಯಪ್ಪ ಶರಣು ಶರಣಾರ್ಥಿ ಅಂತ ಭಕ್ತರು ಹೇಳುವ ಹಾಗೆ ಈಗ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾಗ್ತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗ ಅದರ ಒಂದು ಗೌರವವನ್ನು ಸಲ್ಲಿಕೆ ಮೊಬೈಲ್ ತೆಳಗಿಲ್ಲ ಸರಿ, ಮೊಬೈಲ್ ಕೆಳಗಡೆ ಇಡ್ಸಿರೋಣ.
ಸಕಲ ಸರ್ಕಾರಿ ಗೌರವದೊಂದಿಗೆ ಈಗ ಅವರಿಗೆ ಗೌರವವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಈಗ ರಾಷ್ಟ್ರಧ್ವಜವನ್ನು ಈಗ ಅಲ್ಲಿಂದ ತೆಗೆದುಕೊಂಡ್ರೆ ಅವರಿಗೆ ರಾಷ್ಟ್ರಧ್ವಜವನ್ನು ಹಾಕಿ ಆ ಒಂದು ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗ್ತಾ ಇತ್ತು. ಈಗ ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ಯಾರಿಗಾದ್ರೂ ಸಕಲ ಸರ್ಕಾರಿ ಗೌರವ ಸಲ್ಲಿಕೆ ಆಗುವ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಈ ಒಂದು ರಾಷ್ಟ್ರಧ್ವಜವನ್ನು ನೀಡಿ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈಗ ಗೌರವವನ್ನು ಸಲ್ಲಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಈಗ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗ ರಾಷ್ಟ್ರಧ್ವಜವನ್ನು ಅವರಿಗೆ ನೀಡಲಾಗಿದೆ. ರಾಷ್ಟ್ರಧ್ವಜವನ್ನು ನೀಡಿ ಸಕಲ ಸರ್ಕಾರಿ ಗೌರವವನ್ನು ಸಿದ್ದೇಶ್ವರ ಶ್ರೀಗಳಿಗೆ ಅಲ್ಲಿ ನೀಡಲಾಗ್ತಾ ಇರುವಂಥದ್ದು. ಹಾಗೆಯೇ ಕಿರಿಯ ಶ್ರೀಗಳಿಗೆ ಈಗ ರಾಷ್ಟ್ರಧ್ವಜವನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ. ಸಿದ್ದೇಶ್ವರ ಶ್ರೀಗಳಿಗೆ ಗೌರವವನ್ನು ಸಲ್ಲಿಸುವುದರ ಮೂಲಕ ಈಗ ಅಂತಿಮವಾದ ನಮನವನ್ನು ರಾಜ್ಯದ ವತಿಯಿಂದ ಮಾಡಲಾಗಿದೆ. ಅಂತಿಮ ವಿಧಿವಿಧಾನಗಳನ್ನು ಈಗ ನೆರವೇರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಮುಖ್ಯಮಂತ್ರಿಗಳು ಈಗ ರಾಜ್ಯದ ಪರವಾಗಿ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ 3 ಸುತ್ತು ಕುಶಾಲ ತೋಪು ಸಿಡಿಸಿ ವಾದ್ಯ ಬ್ಯಾಂಡ್ಗಳೊಂದಿಗೆ ಈಗ ಅಂತಿಮ ಗೌರವವನ್ನು ಸಲ್ಲಿಕೆ ಮಾಡಲಾಗಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ರಾಷ್ಟ್ರಧ್ವಜವನ್ನು ಕಿರಿಯ ಶ್ರೀಗಳಿಗೆ ನೀಡುವುದರ ಮೂಲಕ ಗೌರವ ಸಲ್ಲಿಕೆಯಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಶ್ರೀಗಳ ಇಚ್ಛೆಯಂತೆ ಅವರ ಅಭೀಷ್ಟದಂತೆ ಅಗ್ನಿ ಸ್ಪರ್ಶದ ಮೂಲಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅನ್ನೋದು ಅವರ ಇಚ್ಛೆ. ಅದೇ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡುವಂಥ ಸಮಯದಲ್ಲಿ ಅನೇಕ ನಾಯಕರು ಇದ್ದರು, ಗಣ್ಯರು ಇದ್ದಿದ್ದನ್ನು ಗಮನಿಸಬಹುದು, ಮಠಾಧೀಶರುಗಳು ಇದ್ದಿದ್ದನ್ನು ಗಮನಿಸಬಹುದು. ಈಗಾಗಲೇ ಎಲ್ಲ ರೀತಿಯ